ಸೊ ಫುಲ್ ಮಳೆ ಫುಲ್ ಬಂದಿರೋ ಕಾರಣ ಫುಲ್ ಚಳಿ ಐತಿ. ಏನೇನು ಹೇಳಕತ್ತೀನಲ್ಲ ನಾನು, ಕೆಟ್ಟದೋಗ್ಬಿಡ್ತು ಅದು ಕಣ್ಣ. ಇಲ್ಲ ಅಂದರೆ ಉಲ್ಟಾ ತಿರ್ಸಿದ್ರೆ ನಾನು. ಸೊ ದಿಸ್ ಮೇಕ್ಸ್ ಮಿ ಲುಕ್ ಸೋ ಬ್ಯಾಡ್. ಚಸ್ಮಾ ಚೆನ್ನಾಗಿ ಕಾಣಲ್ಲ ಅಂದರೆ ನಾನು 3 ಹೊತ್ತು ಉಪ್ಪಿಟ್ಟು ತಿಂತೀನಿ. ವಿಯರ್ಡ್ ಫುಲ್ ರೆಡಿ ಆಗಿಬಿಟ್ಟಿನಿ ನಾನು. ಸೊ ಸ್ಮೆಲ್ ಸೋ ಗುಡ್. ಮಿಕ್ಸಿನೂ ಅಷ್ಟು ನೀಟಾಗಿ ಮಿಕ್ಸ್ ಮಾಡಲ್ಲ, ನಾನು ಅಷ್ಟು ಮಿಕ್ಸ್ ಮಾಡ್ಕೊತೀನಿ. ಫುಲ್ ರಿಲೀಫ್ ಅನಿಸುತ್ತೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಬ್ಯಾಕ್ ಟು ಥರ್ಸ್ಡೇ ಡೈಲಿ ವ್ಲಾಗ್. ಸೊ ಇದು ಥರ್ಸ್ಡೇ ಆದರೂ ಕಾಲೇಜ್ ರಜೆ ಐತಿ. ಯಾಕಂದರೆ ನಮ್ಮದು ನಾಳೆ ಲ್ಯಾಬ್ ಎಕ್ಸಾಮ್ ಐತಿ, ಮೇನ್ ಲ್ಯಾಬ್ ಎಕ್ಸಾಮು. ಈ 4th ಸೆಮಿನ್ ಲ್ಯಾಬ್ ಎಕ್ಸಾಮ್ ಐತಿ. ಸೊ ಅದಕ್ಕೆ ಓದ್ಕೊಳಕ್ಕೆ ರಜಾ ಕೊಟ್ಟಾರೆ. ಆಲ್ಮೋಸ್ಟ್ ಒಂದು 3 ಡೇಸ್ ಆಯಿತು ನಾನು ಕಾಲೇಜಿಗೆ ಹೋಗಿಲ್ಲ. ಬಟ್ ನಾನೇನು ವ್ಲಾಗ್ ಏನು ಮಾಡ್ಕೊಂಡಿಲ್ಲ, ಯಾಕಂದರೆ ನನ್ನ ಕಣ್ಣಿನ ಸರಿ ಹೋಗಿಲ್ಲ. ಸೊ ಅದಕ್ಕೆ ಬರೀ ಆರಾಮಾಗಿ ಓದ್ಕೊಳೋದೇ ಮಾಡಿದ್ದೆ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ನ. ಸೊ ಇವತ್ತು ಫುಲ್ ಓದ್ಕೋಬೇಕು ನಾನು, ಯಾಕಂದರೆ ನಾನು ಲ್ಯಾಬ್ ಎಕ್ಸಾಮ್ ಅಂದರೆ ಥಿಯರಿ ಓದಿದ್ದೆ ಸ್ವಲ್ಪ, ಬಟ್ ಲ್ಯಾಬ್ ಎಕ್ಸಾಮಿಗೆ ಅಂತ ಏನು ಓದಿಲ್ಲ ಇಷ್ಟು ದಿನ. ಸೊ ಇವತ್ತೇ ಓದಬೇಕು ನಾನು. ಸೊ ಇವತ್ತು ಫುಲ್ ಅದೇ ನಮಗೆ ಟೋಟಲ್ 14 ಪ್ರೋಗ್ರಾಮ್ಸ್ ಏನೋ ಐತೆ, ಐ ಡೋಂಟ್ ನೋ. ಸೊ ಅಷ್ಟೊಂದು ಐತೆ. ಸೊ ಇವತ್ತು ಕಂಪ್ಲೀಟ್ ಓದಬೇಕು, ಯಾಕಂದರೆ ನಾಳೆ ಐತಿ 1 o'clock ನಂದು ಎಕ್ಸಾಮ್ ಐತಿ ನಾಳೆ. ಸೊ ಸೆಕೆಂಡ್ ಬ್ಯಾಚ್ ನಂದು. ಇವಾಗ ಓದ್ಕೋಬೇಕು. ಮತ್ತು ಕೂದಲಿಗೆ ಸ್ವಲ್ಪ ಹೇರ್ ಸಿರಮ್ ಮಾಡೋಣ ಅಂತ ಮನೆಯಲ್ಲೇ ಸಿಂಪಲಾಗಿ. ಸೊ ಅದಕ್ಕೆ ಮಾಡಲಿಕ್ಕೆ ಅದನ್ನು ಮಾಡೋಣ ಇವಾಗ ನೆಕ್ಸ್ಟು. ಆಮೇಲೆ ನಾನು ಎದ್ದು ಫ್ರೆಶ್ ಆಗೀನಿ. ಸೊ ಆಮೇಲೆ ಓದ್ಕೊಳೋದೇ ಮೇನ್ ಇರೋದು. ಆಮೇಲೆ ಏನೇನಾಗುತ್ತೆ ಜೊತೆ ಮಾಡ್ಕೊಂಡು ಹೋಗೋಣ. ಸೊ ವೆಲ್ಕಮ್ ಬ್ಯಾಕ್. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಸೊ ಫಸ್ಟ್ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಮೆಂತ್ಯ ಪುಡಿನ ಹಾಕ್ಕೊತಾ ಇದ್ದೀನಿ. ಕಾಳು ಹಾಕ್ಕೊತಾ ಇಲ್ಲ, ಬರೀ ಮೆಂತ್ಯ ಪುಡಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ 1-2 ಎಸಳಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಅರ್ಧ ಆಗೋ ತನಕ ಕುದಿಸ್ಬೇಕು. ಇಷ್ಟು ಮಾಡಿದರೆ ಮನೆಯಲ್ಲೇ ಚೆನ್ನಾಗಿ ಹೇರ್ ಸಿರಮ್ ಥರ ರೆಡಿ ಆಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನೀವು ನೋಡ್ದಂಗೆ ರೆಡಿ ಆಗೈತಿ. ಸೊ ಕಾಣಲ್ಲ ನಿಮಗೆ. ಇದನ್ನು ಇವಾಗ ತಲೆಗೆ ಹಚ್ಕೊಂಡು ನಾನು. ಸೊ ಅದಕ್ಕೆ ನೀವು ಬೇಕಂದರೆ ಇದಕ್ಕೆ ಮೇಲ್ಗಡೆ ಇದು ಕ್ಯಾಸ್ಟ್ರ್ ಆಯಿಲ್ ಹರಳೆಣ್ಣೆ ಹಾಕೋಬೋದು. ಇಲ್ಲ ಅಂದರೆ ಹಂಗೆ ಹಚ್ಚೋದು ನಡೀತದೆ. ಬೇಕಾದ್ರೆ ವಿಟಮಿನ್ ಇ ಸಣ್ಣದು ಗ್ರೀನ್ ಕಲರ್ ಕ್ಯಾಪ್ಸೂಲ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಸೊ ನಾನು ಏನು ಹಾಕ್ಕೊಂಡಿಲ್ಲ ಇವತ್ತು, ನಾನು ಸಾಕಿಷ್ಟೇ ಅಂತ ಹಚ್ಕೊತಾ ಇದ್ದೀನಿ. ಒಂದು ಕಾಟನ್ ಬಾಲಿಂದ ಜಸ್ಟ್ ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ತಲೆ ಬಾಚ್ಕೊಳ್ಳಿ ನೀಟಾಗಿ, ಯಾಕಂದರೆ ಗಂಟಿದ್ದರೆ ಅಷ್ಟು ಸರಿ ಆಗಲ್ಲ. ಸೊ ಫಸ್ಟು ತಲೆ ಬಾಚ್ಕೊಂಡ್ಬಿಡಿ, ನೀಟಾಗಿ ಗಂಟು ಬಿಡಿಸ್ಕೊಳ್ಳಿ. ಆಮೇಲೆ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಪೂರ್ತಿ ಗಂಟು ಬಿಡಿಸ್ಕೊಂಡು ನಾನು ಕೂದಲುದು. ಇವಾಗ ಏನಂದರೆ ಸಿಂಪಲ್ ನಾವೇನು ತೊಗೊಂಡಿರ್ತೀವಲ್ಲ ರೆಡಿ ಮಾಡ್ಕೊಂಡಿರೋದನ್ನ ಸ್ವಲ್ಪ ಕಾಟನ್ ಒಳಗೆ ಈ ಥರ ಡಿಪ್ ಮಾಡಿಬಿಟ್ಟು ಏನಿಲ್ಲ ನಿಮ್ಮದು ರೂಟ್ಸಿಗೆ ನೀಟಾಗಿ ಈ ಥರ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳಿ ಅಷ್ಟೇ. ಇದೇ ಥರ ಪೂರ್ತಿ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಫುಲ್ ರೂಟ್ಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿ ನಾನು. ಬೇಕಂದರೆ ನೀವು ಈ ಥರ ಕೂದಲಿಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಪೌಡ್ರ್ ಮಾಡಿ ಹಾಕಿರೋದ್ರಿಂದ ಒಂಥರ ಸ್ಟಿಕ್ಕಿ ಲಿಕ್ವಿಡ್ ಥರ ಬಂದಿರುತ್ತೆ. ಸೊ ಕೂದಲಿಗೂ ಅಪ್ಲೈ ಮಾಡ್ಕೊಬೋದು ನೀಟಾಗಿ. ಈ ಥರ ನೀಟಾಗಿ ಒಂದು ಸ್ವಲ್ಪ ಕೂದಲಿಗೂ ಅಂದರೆ ಕೂದಲು ಎಂಡ್ಸಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಈ ಥರ. ಸೊ ದಟ್ ಅದನ್ನು ಚೆನ್ನಾಗಿ ಮಾಯ್ಶ್ಚರ್ ಕಂಟೆಂಟ್ ಸಿಗುತ್ತೆ ಅಂತ. ಇಷ್ಟಾದಮೇಲೆ ಮಸಾಜ್ ಮಾಡ್ಕೋಬೇಕು ನೀಟಾಗಿ. ಮಸಾಜ್ ಮಾಡೋದೇ ವೆರಿ ಇಂಪಾರ್ಟೆಂಟ್. ಸೊ ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ, ಒಂದು 10-15 ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಇಷ್ಟು ನೀಟಾಗಿ ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ಒಂದು ಕ್ಲಿಪ್ ಇಲ್ಲ ಏನಾದ್ರು ತಗೊಂಡು ಜಸ್ಟ್ ಟೈ ಮಾಡ್ಕೊಂಡ್ರೆ ಮುಗೀತು. ಇದನ್ನು ಏನಿಲ್ಲ ಅಂದರೆ ಒಂದು 1/2 hour
ಏನಾದರೂ ಕೆಲಸ ಮಾಡ್ತಿರ್ತೀರಲ್ಲ, ಸೊ ನಿಮಗೆಲ್ಲ ಕೆಲಸ ಮುಗಿದ್ಮೇಲೆ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ರೆ ಸಾಕು. ಅಷ್ಟೊತ್ತು ಅಂದರೆ ಜಾಸ್ತಿ ಹೊತ್ತೇನು ಬಿಡೋದು ಬೇಡ, ಬಟ್ ಬಿಟ್ಟಿರಿ ಸ್ವಲ್ಪ. ಅಂದರೆ ನಾವು ಅಪ್ಲೈ ಮಾಡಿರೋದೆಲ್ಲ ನೀಟಾಗಿ ಹೀರ್ಕೊಂಡು ಸ್ವಲ್ಪ ಕೂದಲು ಡ್ರೈ ಅನ್ಸ್ಬೇಕು, ಅಲ್ಲಿ ತನಕ ಬಿಡ್ರಿ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ಬಿಡ್ರಿ. ಸೊ ನಾರ್ಮಲ್ ಬೆಳಗ್ಗೆ ಬೇಗ ಎದ್ದು ಹಚ್ಕೊಂಡು ಬಿಟ್ಟರೆ ನಿಮ್ಮದು ಕೆಲಸ ಆಗೋ ತನಕ ಏನು ಟೆನ್ಷನ್ ಇರೋಲ್ಲ ನಿಮಗೆ. ಸೊ ಆ ಥರ ಮಾಡ್ಕೊಂಡು ಹಚ್ಕೊಳ್ಳಿ ಬೇಗನೆ ನಂತರ. ಸೊ ನಾನು ಬೆಳಗ್ಗೆ ಬೇಗನೆ ಹಚ್ಬಿಡ್ತೀನಿ. ಆಮೇಲೆ ನಂದೆಲ್ಲ ಕೆಲಸ ತಿಂಡಿ ತಿನ್ನೋದು ಆದಮೇಲೆ ಒಂದು 11 ಹಂಗೆ ತಲೆ ಸ್ನಾನ ಮಾಡಿಬಿಟ್ರೆ ಮುಗಿದೇ ಹೋಗುತ್ತೆ. ಸೊ ಇಷ್ಟು ಇವತ್ತು. ಆಮೇಲೆ ಮುಂದೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಫುಲ್ ಹಚ್ಕೊಂಡು ನಾನು ಒಂದು ಬಂದ್ ಥರ ಕಟ್ಕೊತೀನಿ. ಸೊ ಇವಾಗ ಏನಿಲ್ಲ, ತಿಂಡಿ ತಿನ್ನಬೇಕು ಮತ್ತು ಓದ್ಕೋಬೇಕು. ಫಸ್ಟು ಓದ್ಕೊತೀನಿ, ಆಮೇಲೆ ಸ್ವಲ್ಪ ಬಿಟ್ಟು ತಿಂಡಿ ತಿಂತೀನಿ. ಟೈಮ್ ಐತಿನ ಸೊ 9 ಗಂಟೆಯಿಂದ. ಸೊ ಆಮೇಲೆ ತಿಂಡಿ ತಿಂದರೆ ಆಗುತ್ತೆ. ಸೊ ಇವಾಗ ಓದ್ಕೊತೀನಿ ಸ್ವಲ್ಪ ಹೊತ್ತು. ಆಮೇಲೆ ನಂಗೆ ಏನೋ ಆರಾಮ ಅನಿಸ್ತೈತಿ, ಕೂದಲು ಫುಲ್ಲು ಎಷ್ಟೋ ದಿನ ಆದಮೇಲೆ ಏನೋ, ಯಾಕಂದರೆ ಕಣ್ಣವಾಗಿರೋದ್ರಿಂದ ನಂಗೆ ಏನು ಮಾಡೋಂಗೆ ಆಗ್ತಿದ್ದಿಲ್ಲ, ಫುಲ್ ಬೇಜಾರಾಗಿತ್ತು. ಸೊ ನೋಡೋಣ ಓದ್ಕೊತ ಏನಾದ್ರು ಮೂಡ್ ಬಂದರೆ ಏನಾದ್ರು ಮಾಡ್ತೀನಿ ಸ್ವಲ್ಪ ಜಾಸ್ತಿನೇ, ಅಂದರೆ ಫೇಸ್ ಪ್ಯಾಕ್ ಏನಾದ್ರು ಇಲ್ಲ ಅಂದರೆ ಓದ್ಕೊತೀನಿ. ಅದನ್ನು ಅಷ್ಟೊಂದು ಏನು ಮೂಡಿಲ್ಲ ನನಗೆ. ನೀಟಾಗಿ ಒಂದು ಸರ್ತಿ ತಲೆ ಸ್ನಾನ ಮಾಡಿದ್ರೆ ಫುಲ್ ರಿಲೀಫ್ ಅನಿಸುತ್ತೆ. ಸೊ ಯಾರ್ಯಾರಿಗೆ ಈ ಥರ ಅಂದರೆ ಫುಲ್ಲು ಬೇಜಾರಾಗ್ತಿದ್ರೆ, ಆಮೇಲೆ ಮೂಡ್ ಸರಿ ಇಲ್ಲ ಅಂದರೆ ತಲೆ ಸ್ನಾನ ಮಾಡಿದರೆ ಆರಾಮ್ ಅನಿಸುತ್ತೆ. ಯಾರ್ಯಾರಿಗೆ ಈ ಥರ ಅನಿಸುತ್ತೆ, ನಂಗೆ ಜಾಸ್ತಿ ಅನಿಸುತ್ತೆ. ಬಟ್ ಅಲ್ಲಿ ತನಕ ಪುಷ್ ಮಾಡೋದೇ ತುಂಬ ಕಷ್ಟ ನನಗೆ. ಹೋದರೆ ಐ ಫೀಲ್ ರಿಲ್ಯಾಕ್ಸ್ಡ್, ಹೋಗೋದೇ ತುಂಬ ಕಷ್ಟ ಅನಿಸುತ್ತೆ. ಸೊ ಆ ಥರ ನಾನು ಇವಾಗ ಏನಿಲ್ಲ, ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಅಜ್ಜಿ. ಅಷ್ಟರೊಳಗೆ ಅಟ್ಲೀಸ್ಟ್ ಒಂದು 4 ಪ್ರೋಗ್ರಾಮ್ ಬರ್ತದೆ ನನಗೆ, 7 ಪ್ರೋಗ್ರಾಮ್ ತನಕ. ಇನ್ನೊಂದು ಸರ್ತಿ ಸ್ವಲ್ಪ ಓದ್ಕೊತೀನಿ, ಆಮೇಲೆ ಮತ್ತೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ನನಗೆ ಅಷ್ಟೊಂದು ಅಂದರೆ ವೀಡಿಯೋಸ್ ಎಲ್ಲ ಮಾಡೋದೈತಿ, ಅಂದರೆ ವ್ಲಾಗ್ ಬಿಟ್ಟು ಬೇರೆ ಎಲ್ಲ ಮಾಡೀನಿ ಸ್ವಲ್ಪ. ಸೊ ಅದು ಎಲ್ಲ ಎಡಿಟ್ ಮಾಡೋದೈತಿ, ಅಂದರೆ ಒಂದೊಂದಕ್ಕೆ ಒಂದು ಚೂರು ಪಾರ್ಟ್ ಮಾಡೋದೈತಿ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಆಗಬೇಕು. ನನ್ನ ಕಣ್ಣೇ ಸರಿ ಇಲ್ಲ. ಈ ಥರ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಕಣ್ಣು ಸಿಕ್ಕಾಪಟ್ಟೆ ಬಾತ್ಕೊಂಡ್ಬಿಟ್ಟಿದೆ. ಮತ್ತು ಮುಖ ಅಷ್ಟು ಏನಂತೀರ ಚೆನ್ನಾಗಿ ಅನಿಸಲ್ಲ, ಫುಲ್ ಏನೋ ಬೇಜಾರು, ಮುಖ ಸಪ್ಪೆ ಥರ ಕಾಣಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ದಿನ ಬಿಡೋಣ ಅಂತ ಬಿಟ್ಬಿಟ್ಟಿನಿ ನಾನು. ವೀಡಿಯೋಸ್ ಭಾಳ ಮಾಡೋದೈತಿ ನನ್ನ ದಿನ. ಒಂದು ಮ್ಯಾನಿಫೆಸ್ಟೇಷನ್ ವೀಡಿಯೋ ಇದು ತುಂಬ ಲೇಟ್ ಆಗ್ತೈತಿ ಆ್ಯಕ್ಚುಲಿ. ಈ ಮಂಡೇನೇ ಅಂದರೆ 3 ದಿನದ ಹಿಂದೆಯೇ ಹಾಕಬೇಕಿತ್ತು ನಾನು. ಇನ್ನೂ ವೀಡಿಯೋನೇ ಶೂಟ್ ಮಾಡ್ಕೊಂಡಿಲ್ಲ ನಾನು. ನಂಗೆ ಫುಲ್ಲು ಕಣ್ಣು ನೋವಿಂದ ಭಾಳ ಪ್ರಾಬ್ಲಮ್ಸ್ ಆಗ್ತೈತೆ. ಆಮೇಲೆ ನಂದು ಎಕ್ಸಾಮ್ಸ್ ಎಲ್ಲ ಬರ್ತಾಯಿದೆ. ಸೊ ಈ ನೆಕ್ಸ್ಟ್ ಮಂತ್ ಜೂನಿಗೆ ನನ್ನ ಎಕ್ಸಾಮ್ ಐತಿ. ಇವಾಗ ಲ್ಯಾಬ್ ಎಕ್ಸಾಮ್ ಎಲ್ಲ ನಡೀತಾ ಇದೆ. ಸೊ ಫುಲ್ಲು ನಂದು ಇದನ್ನೇ ಕೆಟ್ಟದೋಗ್ಬಿಡ್ತು ಅದು ಕಣ್ಣಾಗಿರೋದ್ರಿಂದ. ಇಲ್ಲ ಪ್ಲ್ಯಾಂಡ್ ಹಿಂಗಿಂಗಂತ ಅಂದರೆ ಒಂದು ದಿನ ಅಂದರೆ ನಮ್ಗೆ ಗ್ಯಾಪ್ ಇರುತ್ತಲ್ಲ, ಇವಾಗ ಅದ್ರೊಳಗೆ ಒಂದು ದಿನ ತೆಗೆದು ಮಾಡೋಣ ಅಂತ. ಬಟ್ ಕಣ್ಣಾಗಿದ್ದರಿಂದ ನನಗೇನು ಅಷ್ಟು ಸರಿಯಾಗಿ ಏನು ಮಾಡೋಕ್ಕೆ ಆಗ್ತಿಲ್ಲ. ಸೊ ಇವಾಗ ಓದ್ಕೊತೀನಿ. ಅದು ನಂತರ ಬಿಡೋಂಗಿಲ್ಲ, ಇದನ್ನು ಬಿಟ್ಟರು ಓದೋದು ಬಿಡೋಂಗಿಲ್ಲ. ಸೊ ಯಾಕಂದರೆ ನಾಳೆನೇ ಐತಿ ನಂದು ಎಕ್ಸಾಮು. ಸೊ ಓದ್ಕೊಳ್ಳೇಬೇಕು ನಾನು ಇವಾಗ. ಸೊ ಓದ್ಕೊಳ್ಳೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್. ಐ ಆಮ್ ಬ್ಯಾಕ್ ವಿತ್ ಮೈ ತಿಂಡಿ. ಸೊ ಇವತ್ತು ನಮ್ಮ ಮನೇಲಿ ತಿಂಡಿ ಉಪ್ಪಿಟ್ಟು, ಚಟ್ನಿ ಪುಡಿ, ಉಪ್ಪಿನಕಾಯಿ ಜೊತೆಗೆ ನಾನು ಹಾಕೊಂಡಿರೋದು. ತಿಂಡಿ ಮಾತ್ರ ಉಪ್ಪಿಟ್ಟು. ಸೊ ನಮ್ಮ ಅಜ್ಜಿ ಮಾಡೋ ಉಪ್ಪಿಟ್ಟು ನಂಗೆ ಭಾಳ ಇಷ್ಟ. ಎಷ್ಟು ಇಷ್ಟ ಅಂದರೆ ನಾನು 3 ಹೊತ್ತು ಉಪ್ಪಿಟ್ಟು ತಿಂತೀನಿ. ವಿಯರ್ಡ್ ಅನಿಸ್ಬೋದು, ಬಟ್ ನಮ್ಮ ಅಜ್ಜಿ ಮಾಡೋ ಉಪ್ಪಿಟ್ಟು ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಸಣ್ಣವಳಿದ್ದಾಗ ಉಪ್ಪಿಟ್ಟೇ ತಿಂತಿರಲಿಲ್ಲ, ಯಾಕಂದರೆ ನಮ್ಮಮ್ಮ ಮಾಡ್ತಿದ್ರು. ಬಟ್ ಇವಾಗ ಫುಲ್ಲು 3 ಹೊತ್ತು ಅಂದರೆ ಬೆಳಗ್ಗೆ ಬಾಕ್ಸಿಗೆ ಕಟ್ಕೊಂಡು ಹೋಗ್ತೀನಿ, ತಿಂಡಿ ತಿಂದು ಹೋಗ್ತೀನಿ. ಉಳಿದಿದ್ರೆ ಸಂಜೆನೂ ಬಂದು ತಿಂತೀನಿ. ಇನ್ನು ಮಿಕ್ಕಿದ್ರೆ ರಾತ್ರಿ ತಿಂದು ಮಲ್ಕೊಂಡ್ರೆ. ನಂಗೆ ಅಷ್ಟು ಇಷ್ಟ ನಮ್ಮ ಅಜ್ಜಿ ಮಾಡೋ ಉಪ್ಪಿಟ್ಟು. ಏನು ನಮ್ಮ ಅಜ್ಜಿ ಅಂದರೆ ಸ್ವಲ್ಪ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾರೆ, ತರಕಾರಿ ಎಲ್ಲ ಹಾಕಿರ್ತಾರೆ, ಬೀನ್ಸ್, ಕ್ಯಾರೆಟ್. ಆದ್ರೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮ್ಮ ಅಜ್ಜಿನ ಹೋಗಿ ರೆಸಿಪಿ ಅಜ್ಜಿ ಏನೇನು ಹಾಕಿ ಮಾಡಿ ಅಂದರೆ ನಾನೇನು ಹಾಕ್ತೀನಿ ಹಂಗೆ ಮಾಡ್ತೀನಿ ಅಂತಾರೆ. ಆದರೂ ಏನು ಚೆನ್ನಾಗಿರುತ್ತೆ ಗೊತ್ತಾ, ನಂಗೆ ಗೊತ್ತಿಲ್ಲ. ನನಗೆ ನಮ್ಮ ಅಜ್ಜಿ ಮಾಡೋ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ. ನಾನು ಯಾವ ಥರ ತಿಂತೀನಿ ಅಂದರೆ, ನಾನು ಮಿಕ್ಸಿನೂ ಅಷ್ಟು ನೀಟಾಗಿ ಮಿಕ್ಸ್ ಮಾಡಲ್ಲ, ನಾನು ಅಷ್ಟು ಮಿಕ್ಸ್ ಮಾಡ್ಕೊತೀನಿ. ಸೊ ಸ್ವಲ್ಪ ಉಪ್ಪಿಟ್ಟು, ಅದಕ್ಕೆ ಚೂರು ಚಟ್ನಿ ಪುಡಿ, ಆಮೇಲೆ ಚೂರು ಉಪ್ಪಿನಕಾಯಿ, ಹಿಂಗೆ ಅದನ್ನೆಲ್ಲ ಹಾಕೊಂಡು ಫಸ್ಟ್ ಈ ಥರ ತುತ್ತು. ಉಪ್ಪಿಟ್ಟು ವೈಟ್ ಕಲರ್ ಇದ್ದರೆ ನಾನು ಮಿಕ್ಸ್ ಮಾಡಿ ಚಟ್ನಿ ಪುಡಿ ಕಲರ್ ಅಂದರೆ ಒಂಥರ ರೆಡ್ ಯೆಲ್ಲೋ ಕಲರ್ ಮಾಡ್ತೀನಿ. ಇವಾಗ ಸಕ್ಕಂತಾಗಿ ಉಪ್ಪಿನಕಾಯಿ ಸೊ ಖಾಲಿ ಮಾಡಿಬಿಟ್ಟು ಬರ್ತೀನಿ. ಸೊ ನೋಡ್ರಿ ನನ್ನ ಮುಂದಾಗಡೆ ಎಷ್ಟು ಗ್ರೀನ್, ಫುಲ್ ಮಸ್ತ್ ಗಾಳಿ ಬರ್ತೈತಿ. ಉಲ್ಟಾ ತಿರ್ಗಿಸಿದ್ರೆ ನಾನು ಸೊ ತಿಂಡಿ ಸುಮಾರು ಹೊತ್ತಾಯಿತು. ನನಗೂ ಕೆಲಸ ಮಾಡ್ಕೊತಿದ್ದೆ, ಅಂದರೆ ಓದ್ಕೊತಾ ಇದ್ದೆ. ಓದ್ಕೊತಾ ಇದ್ದೆ ನಾನು. ಇವಾಗ ಮುಗೀತು, ಒಂದು ಪಾರ್ಟಿ ಪ್ರೋಗ್ರಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಸ್ವಲ್ಪ ಕೆಲಸ ಐತೆ ನಂದು, ಅದನ್ನು ಮಾಡ್ಕೊಂಡು ಬರ್ತೀನಿ. ಸೊ ಫುಲ್ ಮಳೆ ಬಂದದಲ್ಲ, ಫುಲ್ ತಣ್ಣಗೆ ಗಾಳಿ ಬೀಸ್ತಾಯಿದೆ. ಕಿಟಕಿ ತೆಗೆದ್ರೆ ಏನೋ ಒಂಥರ ಆರಾಮ್ AC ಫೀಲ್ ಕೊಡ್ತಾಯಿದೆ. ಸೊ ಚೆನ್ನಾಗೈತೆ. ಸೊ ನೆಕ್ಸ್ಟ್ ಇವಾಗ ಅದೇ ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ಸಿಗ್ತೀನಿ. ಬಾಯ್.
ಹಾಂ, ಆಮೇಲೆ ನನ್ನ ಕೂದಲು ಪೂರ ಒಣಗಿಬಿಡದೆ, ನಾವೇನು ಹಚ್ಚಿವಿ ಅಂತಲೂ ಗೊತ್ತಾಗಲ್ಲ ಅಷ್ಟು. ಯಾಕಂದರೆ ಅಷ್ಟು ನೀರಾಗಿ ಮಸಾಜ್ ಮಾಡಿ ನಾನು. ಸೊ ನೀವು ಹಚ್ಚಿದ್ರೆ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಾಂದರೆ ಡ್ರೈಯೇ ಆಗಲ್ಲ ಕೂದಲು. ಅಂದರೆ ನಾವು ಹಚ್ಚಿರೋದು ಹಂಗೆ ಇರುತ್ತೆ, ಒಳಗಡೆ ರೂಟ್ಸ್ ಏನು ಅಬ್ಸರ್ವ್ ಮಾಡಲ್ಲ. ಸೊ ನೋಡಿರಿ, ಒಂಚೂರು ವಾಟರ್ ಕಂಟೆಂಟ್ ಇಲ್ಲ, ನೀಟಾಗಿ ಅಬ್ಸರ್ವ್ ಆಗಿದೆ. ಸೊ ಇಷ್ಟಾದಮೇಲೆ ಹೇರ್ ವಾಶ್ ಮಾಡ್ಕೊಬೋದು. ನಾನು ಸ್ವಲ್ಪ ಕೆಲಸ ಇದೆಯಲ್ಲ, ಅದನ್ನು ಮುಗಿಸ್ಕೊಂಡು ಹೇರ್ ವಾಶ್ ಮಾಡ್ಕೊತೀನಿ. ಸೊ ಬಾಯ್. ಕೆಲಸ ಎಲ್ಲ ಮುಗೀತು. ಬಟ್ ದ ಟ್ವಿಸ್ಟ್ ಈಸ್ ನನಗೆ ಸ್ನಾನಕ್ಕೆ ಹೋಗಂಗೆ ಆಗಿಲ್ಲ. ಓದ್ಕೊಳೋದು ಜಾಸ್ತಿ ಐತಿ, ಅರ್ಧ ಮುಗಿಸೀನಿ, ಇನ್ನೂ ಅರ್ಧ ಬಾಕಿ ಐತಿ. ಸೊ ಫುಲ್ ಕೂದಲೇ ಒಣಗಿ ಹೋಗ್ಬಿಡದೆ. ಬಟ್ ನನಗೆ ಮೂಡ್ ಇಲ್ಲ. ಒಂದೊಂದು ಟೈಮು ಏನಾಗುತ್ತಂದರೆ ನನಗೆ ತಲೆ ಸ್ನಾನ ಮಾಡೋಕೆ ಮೂಡೇ ಇರೋಲ್ಲ. ಅದಕ್ಕಂತಲೇ ಏನಾದ್ರು ಹಚ್ಕೊತೀನಿ, ಸೊ ದಟ್ ಬಿಡೋ ಚಾನ್ಸೇ ಇಲ್ಲ, ಯು ಶುಡ್ ಗೋ ಅಂತ ಮೋಟಿವೇಶನ್ ಬರಲಿ ಅಂತಲೇ ಹಚ್ಕೊಳೋದು ನಾನು. ಸೊ ಇವಾಗ ನಂಗೆ ಆಪ್ಷನ್ ಇಲ್ಲ, ಮೂಡ್ ಇರಲಿ ಇರದೇ ಇರಲಿ, ಇವಾಗ ಸ್ನಾನ ಮಾಡಲೇಬೇಕು. ಸ್ನಾನ ಅಲ್ಲ, ತಲೆ ಸ್ನಾನ ಮಾಡಬೇಕು. ಸೊ ಇವಾಗ ವೇಟ್ ಅ ಮಿನಿಟ್. ಇವಾಗ ಐ ಆಮ್ ಗೋಯಿಂಗ್ ಫಾರ್ ಹೆಡ್ ವಾಶ್. ಸೊ ನಾ ಈ ಶ್ಯಾಂಪು ಯೂಸ್ ಮಾಡ್ತೀನಿ, ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್. ಆ್ಯಂಡ್ ಕಂಡೀಷ್ನರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ. ಇದು ಸ್ಮೆಲ್ಲಿಗೆ ತೊಗೋಬೋದು ದುಡ್ಡು ಕೊಟ್ಟು. ಅಷ್ಟೊಂದು ಸ್ಮೆಲ್ ಸೋ ಗುಡ್. ಒಂದು ವಾರನೂ ಇರುತ್ತೆ ಸ್ಮೆಲ್ಲು, ಅಷ್ಟು ಚೆನ್ನಾಗೈತಿದು. ನಿಜ ಮಸ್ತ್ ಅಂದರೆ ಮಸ್ತು. ನೀವು ಶವರ್ ಮಾಡ್ಕೊಂಡು ಬಂದಮೇಲೆ ಬಾತ್ರೂಮ್ ಸ್ಮೆಲ್ ಸೋ ಗುಡ್, ಮಸ್ತ್ ಐತಿ. ಪ್ಲೀಸ್ ಯಾರು ತೊಗೋಬೇಕಂದ್ರೆ ಯು ಕ್ಯಾನ್ ಬೈ. ಇದನ್ನೇ ನಾನು ಯೂಸ್ ಮಾಡೋದು. ಸೊ ನಾ ಇವಾಗ ಹೋಗ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ವೆಲ್ಕಮ್ ಬ್ಯಾಕ್. ಫುಲ್ ರೆಡಿ ಆಗಿಬಿಟ್ಟಿನಿ ನಾನು. ಸೊ ಸ್ನಾನ ಎಲ್ಲ ಆಯಿತು. ಸೊ ಬೇಗ ಹಂಗೆ ಸ್ವಲ್ಪ ರೆಡಿ ಆಗೋಣ ಅಂತ. ಅಂದರೆ ಸುಮಾರು ದಿನ ಆಯಿತು, ನಾ ಏನು ಹುಚ್ಚಿ ಥರ ಇದ್ದೆ ನಾನು. ಕಣ್ಣು ಅದು ಇದು ಏನೂ ನನಗೆ ಮೂಡೇ ಬರ್ತಿರಲಿಲ್ಲ. ಬಟ್ ಟುಡೇ ಸಿಂಪಲ್ ಒಂದು ಅಷ್ಟೇ. ಲೆಟ್ಸ್ ಟೋನರ್ ಅಪ್ಲೈ ಮಾಡೋಣ. ಕಣ್ಣು ಹತ್ರ ಹಾಕಲ್ಲ, ಚೂರು ಇಷ್ಟು ಇಲ್ಲ ಅಷ್ಟೇ. ಫುಲ್ ಭಯ ಆಗಿತ್ತು ನನಗೆ. ಹಾಗೆ ಒಂಚೂರು ಟ್ಯಾಪ್ ಟ್ಯಾಪ್. ಸ್ವಲ್ಪ ಮಾರ್ಕ್ಸ್ ಐತಿ. ದೆನ್ ಮಾಯ್ಶ್ಚರೈಸರ್ ಚೂರು. ಕಣ್ಣತ್ರ ಏನು ಹಚ್ಚೋದೇ ಬೇಡ ನಾವು ಅಂತ, ಯಾಕೆ ರಿಸ್ಕ್. ಮೊದಲು ಇವಾಗ ಕಡಿಮೆ ಆಗ್ತೈತಿ. ಹೊಸದಾಗಿ ಶುರುವಾಗಿರೋ ನನ್ನ ಸ್ಪೆಕ್ಸ್. ಸೊ ಇವಾಗ ದಿಸ್ ಮೇಕ್ಸ್ ಮಿ ಲುಕ್ ಸೋ ಬ್ಯಾಡ್. ಚಸ್ಮಾ ಚೆನ್ನಾಗಿ ಕಾಣಲ್ಲ. ಸೊ ಯಾ ನಂದು ಇಷ್ಟುದ್ದ ಕೂದಲಿಲ್ಲ, ಬಟ್ ವಾವ್ ಸೋ ಗುಡ್ ಹೇರ್. ಕರ್ಲು ನೋಡ್ರಿ, ವಾವ್. ಸೊ ಫುಲ್ ಮೂಡ್ ಫುಲ್ ಚೇಂಜ್ ಆಯಿತು ನಂದು. ಫುಲ್ ಸಖತ್ ಹಟ್ ಹಟ್ ಹಟ್. ಇವಾಗ ಸ್ವಲ್ಪ ಮೂಡ್ ಚೆನ್ನಾಗಿದೆ. ಸೊ ಇವಾಗ ಮೂಡ್ ಚೆನ್ನಾಗಿದೆ. ಸೊ ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ, ದೆನ್ ಊಟ ಮಾಡೋಣ. ಯಾಕಂದರೆ ವಾವ್ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಸೊ ನಾವೊಂದು ಫ್ಯಾಕ್ಟ್ ಹೇಳ, ನಾವು ಕೂದಲು ಹಸಿ ಇದ್ದಾಗ ಕರ್ಲಿ ಹೇರ್ಸ್ ಅವರು ವಿ ಲುಕ್ ಸೋ ಬ್ಯೂಟಿಫುಲ್. ಅದೇ ಕೂದಲು ಒಣಗಿ ನೀ ಏನು ಸೆಟ್ ಮಾಡ್ಕೊಂಡಿಲ್ಲ ಅಂದರೆ ನೀಟಾಗಿ ಈ ಥರ ಕರ್ಲ್ ಎಲ್ಲ ನೀಟಾಗಿ ಮಾಡಿಕೊಂಡು ಸೆಟ್ ಮಾಡ್ಕೊಂಡ್ರೆ ಕೂದಲು ಅವಾಗೂ ಸೂಪರ್. ಒಣಗಿದ ಮೇಲೆ ಅಕಸ್ಮಾತ್ ನೀವು ಒಣಗಿಸ್ ಆದಮೇಲೆ ನೀ ಏನು ಸೆಟ್ ಮಾಡ್ಕೊಂಡಿಲ್ಲ ಕೂದಲು, ಅದ್ರೊಳಗೂ ಬಾಚ್ಕೊಂಡೆ ಅಂದರೆ ನಾಗವಲ್ಲಿ ಥರ ಕಾಣ್ತೀಯ. ಸೊ ಯಾ ದಿಸ್ ಈಸ್ ಆಲ್ ಅಬೌಟ್ ಮೈ ಕರ್ಲಿ ಹೇರ್. ಸಿ ವಾವ್. ಇವಾಗ ಬೇಗ ಓದ್ಕೊಂಡು ಸ್ವಲ್ಪ ಹೊತ್ತು, ಬಿಕಾಸ್ ಮತ್ತು ಮೂಡ್ ಚೇಂಜ್ ಆದರೆ ನಾಳೆ ಎಕ್ಸಾಮಲ್ಲಿ ನಾನು ಚೇಂಜ್ ಮಾಡ್ತಾರೆ. ಸೊ ಇವಾಗ ಆಲ್ಮೋಸ್ಟ್ ಕಲ್ತೀನಿ ನಾನು, ಹಂಗಿಲ್ಲ. ಐ ಆಮ್ ಅ ಗುಡ್ ಸ್ಟೂಡೆಂಟ್ ಯು ನೋ. ಸೊ ಇವಾಗ ಬೇಗ ಓದ್ಕೋಬೇಕು. ಸೊ ಬನ್ನಿ ಓದ್ಕೊಂಡು. ಸೊ ಗುಡ್. ಸೊ ಇವಾಗ ನಾನು ಓದ್ಕೋಬೇಕು, ಬಟ್ ನನಗೆ ಮೂಡಿಲ್ಲ. ಏನು ಮಾಡಲಿ ಗೊತ್ತಿಲ್ಲ ನನಗೆ.
ಓದಿನ ಆಲ್ಮೋಸ್ಟ್ ಅರ್ಧ, ಇನ್ನೂ ಅರ್ಧ ಐತಿ. ಮೇನ್ ಅದೇ ಓದ್ಕೋಬೇಕಿರೋದು ನಾನು. ಅದನ್ನು ಓದ್ತಿದ್ದೆ ನಾನು. ಅದು ಈಸಿ ಇದೆ ಅಂದರೆ ಮುಂಚೆ ಕಲ್ತೀನಿ ಅದನ್ನೆಲ್ಲ. ಸೊ ಇವಾಗ ಓದಬೇಕಾಗಿರೋದು ಬಿಟ್ಟು ಜಸ್ಟ್ ಬೆಳಗ್ಗಿಂದ ಓದಿರೋದೇ ಇನ್ನೊಮ್ಮೆ ಓದಿದೆ. ಸೊ ಇವಾಗದ ಪ್ರಾಬ್ಲಮ್ ಈಸ್ ನಂಗೆ ಮೂಡಿಲ್ಲ. ಎಷ್ಟು ಜನಕ್ಕೆ ಇದೇ ಥರ ಆಗುತ್ತೆ? ಬಾಯ್ ಬಾಯ್. ಸೊ ಇವಾಗ ಊಟ ಮಾಡ್ತಾಯಿದ್ದೆ ನಾನು ನಿಜ ಹೇಳ್ಬೇಕಂದ್ರೆ ಆವಾಗಲಿಂದ ಏನೂ ಓದೇ ಇಲ್ಲ, ಸುಮ್ಮನೆ ಫೋನ್ ನೋಡ್ಕೊತ ಕುಂತೀನಿ. ಸೊ ಊಟ ಮಾಡಿ ಓದ್ಕೊತೀನಿ. ಸೊ ಊಟ ಇಸ್ ಸೊ ಗುಡ್, ಮಸ್ತ್ ಆಗೋದಿಲ್ಲ ನಿಜ, ಸೂಪರ್. ಉಪ್ಪಿನಕಾಯಿ ಮೇಕ್ಸ್ ಎವ್ರಿಥಿಂಗ್ ಸೊ ಬ್ಯೂಟಿಫುಲ್ ಆ್ಯಂಡ್ ಸೊ ಟೇಸ್ಟಿ. ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಓದೋದೆಲ್ಲ ಆಯಿತು ನಂದು. ಇನ್ನು ಒಂದು ಪ್ರೋಗ್ರಾಮ್ ಐತೆ, ನಾನು ಅದನ್ನು ಸಂಜೆ ಓದ್ಕೊತೀನಿ. ಇವಾಗ ಏನಿಲ್ಲ, ಮಲ್ಕೋಬೇಕು ನಾನು. ಸೊ ನನ್ನ ಕೂದಲು ಫುಲ್ ಡ್ರೈ ಆಗೈತಿ. ಎಷ್ಟು ನೀಟಾಗಿ ಸೆಟ್ ಆಗಿದೆ ನೋಡಿರಿ. ನಾನು ಏನು ಹಚ್ಚಿಲ್ಲ ಇವತ್ತು, ಬೈ ದ ವೇ. ಏನು ಪ್ರಾಡಕ್ಟ್ಸ್ ಎಕ್ಸ್ಟ್ರಾ ಏನಾಗಿಲ್ಲ, ಸೀದಕ್ಕೆ. ಆದರೆ ನಂದು ಅಷ್ಟು ಕ್ಲೀನ್ ಕರ್ಲ್ ಬರೋಲ್ಲ, ನಂದು ಸ್ವಲ್ಪ ಎಕ್ಸ್ಟ್ರಾಸ್ ಇರುತ್ತೆ. ಬಟ್ ಇಟ್ ಲುಕ್ ಸೋ ಕ್ಯೂಟ್. ಇವತ್ತು ಏನೋ ಮಸ್ತ್ ಕಾಣ್ತಾ ಇತ್ತು ಕೂದಲು. ಆದರೆ ಬರ್ತಾ ಬರ್ತಾ ನೋಡಿರಿ ಫ್ಲೈಅವೇಸ್ ಜಾಸ್ತಿ ಆಗ್ತಾಯಿತ್ತು, ಫ್ರಿಝಿನೆಸ್ ಕಾಣುತ್ತೆ. ಏನು ಹಚ್ಚಿಲ್ಲ ಅಂದರೆ. ಬಟ್ ಇನ್ನೂ ಸ್ವಲ್ಪ ಹಸಿ ಇರೋ ಕಾರಣ ಐ ಕ್ಯಾನ್ ಮ್ಯಾನೇಜ್ ಆ್ಯಂಡ್ ಲುಕ್ ಕ್ಯೂಟ್. ಸೊ ಇವಾಗ ನಾನು ಮಲ್ಕೊತೀನಿ. ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಜಸ್ಟ್ ಎದ್ದೆ ನಾನು. ಮುಖ ತೊಳ್ಕೊಬೇಕು ನಾನು. ಇನ್ನು ದಪ್ಪ ಹಂಗೆ ಐತಿ. ಓದ್ಕೋಬೇಕು, ಸಂಜೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿನಿ, ನೋಡಬೇಕು ಅಷ್ಟೇ. ಆಮೇಲೆ ಸಿಗ್ತೀನಿ. ಬಾಯ್. ಸೊ ಮುಖ ಎಲ್ಲ ತೊಳ್ಕೊಂಡು ಫುಲ್ ಬಂದೆ ನಾನು. ಐ ಆಮ್ ಹ್ಯಾವಿಂಗ್ ಸಮ್ ಮ್ಯಾಂಗೋಸ್. ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ. ಸೊ ಹಣ್ಣೆಲ್ಲ ತಿಂದು ಸಿಗ್ತೀನಿ. ಸೊ ಸಂಜೆ ಸ್ನ್ಯಾಕ್ಸಿಗೆ ಪಾಸ್ತಾ ಮಾಡ್ಕೊಂಡಿದ್ವಿ ನಾವು. ವೈಟ್ ಸಾಸ್ ಮತ್ತು ರೆಡ್ ಸಾಸ್ ಮಿಕ್ಸ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ ಕೂಡ. ಸೊ ಚೆಕ್ ಮಾಡಿ. ಬಾಯ್. ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಕಾಲೇಜಿಗೆ ಹೋಗ್ಬೇಕಂದ್ರೆ ಟೈಮ್ ಆಯಿತು ನನಗೆ. 11ಗೆ ಇರೋದು ಆ್ಯಕ್ಚುಲಿ. ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗೋದು 1 o'clockಗೆ. ನಾವು ಸ್ವಲ್ಪ ಬೇಗ ಹೋಗ್ತೇವೆ. ಸೊ ಅದನ್ನ ಬಿಟ್ಟರೆ ಇವಾಗ ಎಲ್ಲ ಕೆಲಸ ಆಯಿತು. ಸೊ ತಿಂಡಿ ತಿಂತಿದ್ದೀನಿ, ಬಿಸಿಬೇಳೆ ಬಾತ್. ರಾಜನ ಎಲ್ಲ ಓದ್ಕೊಂಡಿದ್ದೀನಿ. ಒಂದು ಸತಿ ರಿವೈಸ್ ಮಾಡ್ಕೊಂಡ್ರೆ ಮುಗೀತು. ಸೊ ನಾನು ತಿಂಡಿ ತಿಂದುಬಿಟ್ಟು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಬಾಯ್. ಅಪ್ಪ ನಂದಂತ್ರು ನಾನು ಬ್ರಾಕೆಟ್ ಹಾಕಿ ನೀ ತೆಗಿಬೇಕಿತ್ತದು. ಮಸ್ತ್ ಒಂದಪ್ಪ. ಸೊ ನಾವು ಬೇಗ ಮುಗಿಸ್ಕೊಂಡು ಬಂದ್ವಿ. ಎಕ್ಸಾಮು ನಮ್ಮದು ಬೇಗ ಆಯಿತು. ಸೊ ಬೇಗ ನಾವು ಕ್ಲಾಸಿಗೆ ಬಂದ್ವಿ. ನಂದು ಒಂದು ಎರರ್ ಬಂದುಬಿಟ್ಟಿತ್ತು, ಬಟ್ ತೆಗ್ದೆ ನಾನು ಆಮೇಲೆ. ಸೊ ಇಲ್ಲಿ ನಯನ ಅವ್ರಿಗೆ ಕಾಯ್ಕೊತ ಕುಂತೀವಿ. ಅವರು ಎಕ್ಸ್ಟರ್ನಲ್ ಹೊರಗೆ ಹೋಗಿದ್ರಂತ, ಇವರು ಒಳಗೆ ಇದ್ದರು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದೆ. ಎಕ್ಸಾಮ್ ಮಸ್ತ್ ಆದ ಲ್ಯಾಬ್ ಎಕ್ಸಾಮ್. ನಿಜ ನಾನು ಓದಿರೋದೇ ಬಂದಿತ್ತು. ನನಗೆ 2 ಪ್ರೋಗ್ರಾಮ್ ಬರ್ತಿರಲಿಲ್ಲ, ಪಾರ್ಟ್ ಒಳಗೆ. ನನಗೆ ಅದೇ ಬಂದರೆ ಅನ್ನೋದಿತ್ತು, ಬಟ್ ಬಂದಿದ್ದಿಲ್ಲ ಅದು. ಸೊ ತುಂಬ ಚೆನ್ನಾಗಾಯಿತು. ವೈವಾ ಕೂಡ ಚೆನ್ನಾಗಿ ಆಯಿತು, ಹೇಳಿದ್ದೆ ಕ್ವಶನ್ಸ್ ಎಲ್ಲ. ಸೊ ಬಟ್ ಎಕ್ಸ್ಟರ್ನಲ್ ಏನು ಬಂದಿದ್ದಲ್ಲ, ಅವ್ರು ಭಾಳ ಸ್ಟ್ರಿಕ್ಟ್ ಇದ್ದರು. ಅಷ್ಟೇ ಚೆನ್ನಾಗಾಯಿತು ಎಕ್ಸಾಮ್. ಅದು ನೀಟಾಗಿ ಮಸ್ತ್ ಆಯಿತು. ನಾನು ಭಯಪಟ್ಟಿದ್ದೆ, ಸ್ವಲ್ಪ ಫುಲ್ ಹೆದರಿಕೆ ಆಗಿತ್ತು, ಬಟ್ ಚೆನ್ನಾಗಾಯಿತು ಅಷ್ಟೇ. ಇವಾಗ ಊಟ ಮಾಡಬೇಕು. ಸೊ ಇಷ್ಟ ಆಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.